ಪಾಲಕ್ ಚಿಕನ್ ಮಾಡೋಕ್ಕೆ ಫಸ್ಟು ಚಿಕನ್ ಬೇಕು, ನಾವು ಅರ್ಧ kg ತೊಗೊಂಡಿದ್ದೀವಿ. ನೆಕ್ಸ್ಟ್ ಪಾಲಕ್, ಇವೆರಡು ಮೇನ್ ಇಂಗ್ರೀಡಿಯೆಂಟ್. ಚಿಲ್ಲಿ ಬೇಕಾಗುತ್ತೆ, ಗ್ರೀನ್ ಚಿಲ್ಲಿ, ದೆನ್ ಕೊರಿಯಾಂಡರ್, ಕೊತ್ತಂಬರಿ, ಮತ್ತು ನಿಂಬೆಹಣ್ಣು ಬೇಕು, ಸ್ವಲ್ಪ ಮೊಸರು ಬೇಕಾಗುತ್ತೆ. ಟೊಮ್ಯಾಟೊ 4 ತೊಗೊಂಡಿದ್ದೀನಿ ನಾನು ಅರ್ಧ kgಗೆ. 3 ಬೆಳ್ಳುಳ್ಳಿ, 4 ಈರುಳ್ಳಿ, ಕ್ಯಾಶು ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂದರೆ ನಿಮ್ಮ ಇಷ್ಟ. ದೆನ್ ಶುಂಠಿ. ಈಗ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಇವಾಗ ನಾವು ಪಾಲಕ್ನ ಬೇಯಿಸ್ಕೋಬೇಕು. ಅದಕ್ಕೋಸ್ಕರ ನೀರನ್ನ ಬಿಸಿ ಇಟ್ಕೋತಾ ಇದ್ದೀವಿ. ಒಂದು ಪಾತ್ರೆ ಇಟ್ಟು ನೀರು ಹಾಕಿ ನೋಡಿ, ಚೆನ್ನಾಗಿ ನೀರು ಹಿಂಗೆ ಕಾಯಬೇಕಾದ್ರೆ ಪಾಲಕ್ ಸೊಪ್ಪನ್ನ ನೀರಲ್ಲಿ ಹಾಕ್ಕೋಬೇಕು. ಅದು ಸ್ವಲ್ಪ ಬೇಯಬೇಕು. ಪಾಲಕ್ ಸೊಪ್ಪು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಪಾಲಕ್ನ ಒಂದು 2 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಏನಲ್ಲ, 2 ಮಿನಿಟ್ಸ್ ನೀರಲ್ಲಿ ಬೇಯಿಸ್ಕೋಬೇಕಷ್ಟೇ. ಒಂದು 2 ಮಿನಿಟ್ಸ್ ಈ ರೀತಿ ನೀರಲ್ಲೇ, ಬಿಸಿ ನೀರಲ್ಲೇ ಬಿಡಬೇಕಷ್ಟೇ. ಬೆಂದ್ಕೊಬಿಡುತ್ತೆ, ಬಿಸಿನೀರಲ್ವಾ, ಪಾಲಕ್ ಬೆಂದ್ಕೊಂಬಿಡುತ್ತೆ ಕುದಿಯೋ ನೀರಲ್ಲೇ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತಿದ್ದೀನಿ. ಎತ್ಕೊಂಬಿಡೋಣ ಇವಾಗ ಒಂದು ತಟ್ಟೆಯಲ್ಲಿ, ಯಾಕಂದರೆ ಮಿಕ್ಸಿ ಮಾಡಬೇಕಲ್ವಾ, ಅದು ಸ್ವಲ್ಪ ಆರಬೇಕು. ಚೆನ್ನಾಗಿ ನೀರನ್ನ ಬಸ್ಬಿಟ್ಟು ಸೊಪ್ಪನ್ನ ಎತ್ಕೊಳ್ಳಿ. ಈ ಚಿಕನ್ ಮಾಡಬೇಕಾದ್ರೆ ಇದ್ದಿದ್ದ ವಾಯ್ಸಲ್ಲಿ ನನ್ನ ಸಂಭ್ರಮ ಇವಾಗಿಲ್ಲ. ಯಾಕೆ ಹೇಳಿ? ದಿಸ್ ಇಸ್ ರೀಸನ್. ನೋಡಿ, ಯೂಟ್ಯೂಬ್ಗೋಸ್ಕರ ರಕ್ತನೇ ಸುರಿಸ್ತಾ ಇದ್ದೀನಿ ನಾನು. ಪ್ಲೀಸ್ ಒಂದು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಈಗ ಒಂದು ಮಿಕ್ಸರ್ ಗ್ರೈಂಡರ್ಗೆ ಫಸ್ಟು ನಾವು ಈಗ ಬೇಯಿಸ್ಕೊಂಡು ಇಟ್ಕೊಂಡ್ವಿ ಅಲ್ಲ ಪಾಲಕ್ನ, ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಟೊಮೊಟೊ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಹೆಚ್ಕೊಂಡು ಇಟ್ಕೊಂಡಿದ್ದೀವಲ್ಲ ನೀರುಳ್ಳಿನ, ಅದರಲ್ಲಿ 2 ನೀರುಳ್ಳಿ ಅಷ್ಟು ಮಿಕ್ಸಿಗೆ ಹಾಕ್ತೀನಿ. ಇನ್ನು 2 ನೀರುಳ್ಳಿ ಒಗ್ಗರಣೆಗೆ ಹಾಕ್ಕೋತೀನಿ. ಆಮೇಲೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಕ್ಯಾಶು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಈ ಅದಕ್ಕೆ ಬಂದರೆ ಸಾಕು. ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಕಂದು ಬಣ್ಣ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಚೆನ್ನಾಗಿ 2-3 ಸತಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಈಗ ಸ್ವಲ್ಪ ಅರಿಶಿನ, ಚೆನ್ನಾಗಿ ಬಾಡಿಸ್ಕೋಬೇಕು. ಅರಿಶಿನ ಹಾಕಿದ ಮೇಲೆ ಸ್ವಲ್ಪ ಚಿಕನ್ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಈಗ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಪಾಲಕ್ಕು ಮತ್ತು ಅವೆಲ್ಲ ಮಸಾಲೆನ, ಈ ಮೂಮೆಂಟಲ್ಲಿ ಅದನ್ನು ಆ್ಯಡ್ ಮಾಡಬೇಕು. ಈ ಗ್ರೀನ್ ಮಸಾಲನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇವಾಗ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಬಾಡಿಸ್ಕೊಳ್ಳಿ. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಸ್ವಲ್ಪ ಗರಂ ಮಸಾಲ ಸಾಕು. ಈಗ ಸ್ವಲ್ಪ ಚಿಕನ್ ಮಸಾಲ, ಇನ್ನೂ ಸ್ವಲ್ಪ ಹಾಕು. ಸಾಕು. ಒಂದು ಟೈಮ್ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಸ್ವಲ್ಪ ಮೊಸರು. ಇದು ಥಿಕ್ನೆಸ್ಸಿಗೋಸ್ಕರ, ಚಿಕನ್ ಥಿಕ್ನೆಸ್ ಬರುತ್ತೆ, ಸ್ಮೂತಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ ಹಾಕೋದು. ಆಪ್ಷನಲ್, ನಿಮಗೆಲ್ಲ ಮೊಸರು ಇಷ್ಟ ಆಗೋಲ್ಲ ಚಿಕನ್ಗೆ ಅಂತಂದರೆ ನಿಮ್ಮ ಇಷ್ಟ, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಈಗ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಆಲ್ಮೋಸ್ಟ್ ಆಗಿದೆ, ಚಿಕನ್ನು ಚೆನ್ನಾಗಿ ಬೆಂದ್ಕೊಂಡಿದೆ. ಇವಾಗ ಆಗಲೇ ಹೆಚ್ಕೊಂಡಿದ್ವಲ್ಲ ನಿಂಬೆಹಣ್ಣು, ಅದೇ ನನ್ನ ಕೈ ಕಟ್ಟಾಗೋದಕ್ಕೆ ಕಾರಣ ಆಗಿರೋ ಆ ನಿಂಬೆಹಣ್ಣನ್ನ
ಇವಾಗ ಸ್ವಲ್ಪ ರಸನ ಹಾಕೋಬೇಕು, ಫೈನಲ್ ಟಚ್ ಇದು. ಸಾಕು. ಪಾಲಕ್ ಚಿಕನ್ ರೆಡಿ ಟು ಈಟ್ ಚಪಾತಿ ಜೊತೆಗೆ.